Hello everyone. In this video, the question is the market price of an article is 420. ಅಂದರೆ ಮಾರ್ಕೆಟ್ ಪ್ರೈಸ್ MP ಎಷ್ಟಿದೆ ಒಂದು ಆರ್ಟಿಕಲ್ ಅಂದರೆ ಒಂದು ಸಾಮಾನು ಅಂದರೆ 420 ರೂಪಾಯಿ. ಈ ಶಾಪ್ ಕೀಪರ್ ಗಿವ್ಸ್ ಎ ಡಿಸ್ಕೌಂಟ್ ಆಫ್ 15 ರೂಪೀಸ್ 15% ಡಿಸ್ಕೌಂಟ್ ಕೊಟ್ಟಿದ್ದಾನೆ ಅಂದರೆ ಏನರ್ಥ 100ಕ್ಕೆ 15% ಅಂದರೆ 100ಕ್ಕೆ 15 ಮೈನಸ್ ಮಾಡಬೇಕು. ಆವಾಗ 85% ಏನಾಗುತ್ತೆ 85 ಇಟ್ಕೊಂಡು 15 ಕಮ್ಮಿ ಮಾಡಿದ್ದಾನೆ ಅಂತ ಆನ್ ಮಾರ್ಕೆಟ್ ಪ್ರೈಸ್ ಅಂದರೆ ಇದರಲ್ಲಿ ಆಯಿತಾ. ಸ್ಟಿಲ್ ಮೇಕ್ಸ್ ಎ ಪ್ರಾಫಿಟ್ ಆಫ್ 19%. ಅದರಲ್ಲೂ 19% ಪ್ರಾಫಿಟ್ ಮಾಡ್ಕೊಂಡಿದ್ದಾನೆ. ಹಾಗಾದರೆ ಕಾಸ್ಟ್ ಪ್ರೈಸ್ ಏನು ಅಂತ ಕೇಳಿದ್ದಾರೆ. ಕಾಸ್ಟ್ ಪ್ರೈಸು ಏನು ಅಂತ ನೋಡಬೇಕು. ಇವಾಗ ಬೇಸಿಕ್ಕಾಗಿ 15% ಅಂದರೆ 100ಕ್ಕೆ 15 ಕಮ್ಮಿ ಮಾಡಿದ್ದಾನೆ ಅಂತ ಅಂದರೆ ಎಷ್ಟು ಇರುತ್ತೆ ಆ್ಯಕ್ಚುಲಿ 85 ಇರುತ್ತೆ. ಓಕೆ, ಬರ್ಕೊಳ್ಳೋಣ. ಇವಾಗ ನೋಡ್ತಾ ಹೋಗೋಣ, ಸಾಲ್ವ್ ಮಾಡ್ತಾ ಹೋಗೋಣ. ಗಿವನ್ ಏನು ಕೊಟ್ಟಿದ್ದಾರೆ ಅವರು, ಗಿವನ್ನು ಮಾರ್ಕೆಟ್ ಪ್ರೈಸ್ MP ಅಂತ ಬರ್ಕೊಂಬಿಡೋಣ. ಎಷ್ಟು ಕೊಟ್ಟಿದ್ದಾರೆ ರೂಪೀಸ್ 420 ಆಯಿತಾ. ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾರೆ, ಡಿಸ್ಕೌಂಟು ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅಂದರೆ 15%. 15 ಅಂತಂದರೆ ದಟ್ ಈಸ್ ಈಕ್ವಲ್ ಟು 85 ಆಯಿತಾ. ಪ್ರಾಫಿಟ್ ಏನಾಗುತ್ತೆ, ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಾಗುತ್ತೆ 19 ಆಗುತ್ತೆ. ಇದೇ ನೆಸೆಸಿಟಿ ಇಲ್ಲ, ಗಮನ ಇಟ್ಟು ನೋಡಿಕೊಂಡ್ರೆ ಸಾಕು. ನೆಕ್ಸ್ಟು ಇದು ಸೆಲ್ಲಿಂಗ್ ಪ್ರೈಸ್ ಕಂಡುಹಿಡಬೇಕು. ಯಾಕೆಂದರೆ ಅವ್ರು ಏನು ಕೇಳಿದ್ದಾರೆ, ಫಸ್ಟು ಶಾಪ್ ಕೀಪರು ಗಿವ್ಸ್ ಎ ಡಿಸ್ಕೌಂಟ್ ಆಫ್ 15% ಅವನ ಮಾರ್ಕೆಟ್ ಪ್ರೈಸ್. ಹೌದಾ, ಅವ್ನು ಸೇಲ್ ಮಾಡಿರೋದು ಗೊತ್ತಾಯಿತು ಅಂತಂದರೆ ಕಾಸ್ಟ್ ಪ್ರೈಸ್ ಕಂಡುಹಿಡಿಬೋದು. ಓಕೆ, ಸೇಲಿಂಗ್ ಪ್ರೈಸಿಗೆ ಏನು ಫಾರ್ಮುಲಾ ಅಂತ ನೋಡಿದರೆ, ಸೆಲ್ಲಿಂಗ್ ಪ್ರೈಸಿಗೆ ನಾವು SP ಅಂತ ಬರ್ಕೊತೀವಿ. SP ಈಸ್ ಈಕ್ವಲ್ ಟು ಮಾರ್ಕೆಟ್ ಪ್ರೈಸ್ ಇಂಟು 100 ಮೈನಸ್ ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾನೋ ಅಷ್ಟು ಡಿವೈಡೆಡ್ ಬೈ ಎಷ್ಟು ಬರುತ್ತೆ 100 ಪರ್ಸೆಂಟೇಜ್ ತೆಗಿಬೇಕಲ್ಲ ಅದು. ಹಾಗೆ ಇನ್ನೊಂದು ಈ ಒಂದು ಫಾರ್ಮುಲಾ ಇಂಪಾರ್ಟೆಂಟು. ನೆಕ್ಸ್ಟ್ ಫಾರ್ಮುಲಾ ಏನು ಅಂತ ನೋಡಿದ್ರೆ ಕಾಸ್ಟ್ ಪ್ರೈಸಿಂದ ಏನು ಫಾರ್ಮುಲಾ, ಇವಾಗ ಇದು ಡಿಕ್ರೀಸ್ ಆಗಿರೋದು, ಅದಕ್ಕೋಸ್ಕರ ನಾವೇನಂತೀವಿ ಮೈನಸ್ ಮಾಡಿದ್ದೀವಿ, ಪರ್ಸೆಂಟೇಜಿಗೆ ಏನು ಆ್ಯಡ್ ಮಾಡಿಲ್ಲ. ಬಟ್ ಕಾಸ್ಟ್ ಪ್ರೈಸ್ ನೋಡಬೇಕು ಅಂದರೆ ನಾವು ಆ್ಯಡ್ ಮಾಡಬೇಕಾಗತ್ತೆ. ನಮಗಾಗಲೇ ಡಿಸ್ಕೌಂಟ್ ಕೊಟ್ಬಿಟ್ಟಿರ್ತಾನೆ ಅವನು, ಅದಕ್ಕೆ ಸೇರಿಸಿ ನಾವು ಕಾಸ್ಟ್ ಪ್ರೈಸ್ ಕಂಡುಹಿಡಿಬೇಕು. ಹಾಗಾಗಿ ಕಾಸ್ಟ್ ಪ್ರೈಸನ್ನು ನಾವು ಸೆಲ್ಲಿಂಗ್ ಪ್ರೈಸ್ ಮೇಲೆ ಕಂಡುಹಿಡಿಬೇಕಲ್ಲ, ಅದಕ್ಕೆ ನಾವು ಆ್ಯಡ್ ಮಾಡಬೇಕಾಗತ್ತೆ. ಸೆಲ್ಲಿಂಗ್ ಪ್ರೈಸ್ ಇಂಟು 100 ಡಿವೈಡೆಡ್ ಬೈ ಅದಕ್ಕೆ ನಾವು ಪರ್ಸೆಂಟೇಜ್ ಕಂಡುಹಿಡಿಬೇಕಲ್ಲ. ಇಲ್ಲಿ ಪ್ರಾಫಿಟ್ ತೊಗೊಂಡನತ್ತ, ಅದಕ್ಕೋಸ್ಕರ ಏನು ಮಾಡಬೇಕು, ಪ್ರಾಫಿಟನ್ನು ಆ್ಯಡ್ ಮಾಡಬೇಕಾಗ್ತದೆ, ಪರ್ಸೆಂಟೇಜನ್ನು ಆ್ಯಡ್ ಮಾಡಬೇಕಾಗ್ತದೆ. ಇಲ್ಲಿ ಕಾಸ್ಟ್ ಪ್ರೈಸ್ ಕಂಡುಹಿಡಿಬೇಕು ಅಂದಾಗ ನಮಗೆ SP ಕಂಡುಹಿಡಿಬೇಕು ಅಂದಾಗ ಮಾರ್ಕೆಟ್ ಪ್ರೈಸ್ ಬೇಕು. ಹಾಗೆ ಕಾಸ್ಟ್ ಪ್ರೈಸ್ ಕಂಡುಹಿಡಿಬೇಕು ಅಂದಾಗ ನಮಗೆ SP ಬೇಕು, ಅದರಲ್ಲೂ ಪ್ರಾಫಿಟ್ ಎಷ್ಟಾಗಿದೆ ಅಂತ ಬೇಕು. ಇಲ್ಲಿ ಡಿಸ್ಕೌಂಟ್ ಬೇಕಾಗತ್ತೆ. ಇವೆರಡು ಗಮನದಲ್ಲಿ ಇಟ್ಕೊಬೇಕಾಗತ್ತೆ. ನೆಕ್ಸ್ಟ್ ಅದನ್ನೇ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟು ಸಾಲ್ವ್ ಮಾಡಬೇಕಾಗಿರೋದು SP ಮಾರ್ಕೆಟ್ ಪ್ರೈಸ್ ಎಷ್ಟಿದೆ 420 ಇದೆ. 420 ಇದೆ, ಮಾರ್ಕೆಟ್ ಪ್ರೈಸು 420 ಇದೆ. ಆಮೇಲೆ 100 ಡಿಸ್ಕೌಂಟ್ ಎಷ್ಟಿದೆ 15 ಡಿವೈಡೆಡ್ ಬೈ ಏನು ಮಾಡಬೇಕು 100 ಮಾಡಬೇಕು. ಇವಾಗ 420 ಇಂಟು 85 ಆಗುತ್ತೆ, ಡಿವೈಡೆಡ್ ಬೈ 100 ಮಾಡಬೇಕು.
357 ಆಗುತ್ತೆ. ಹಾಗೆ ಇದು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಆಗಿರೋದ್ರಿಂದ ಆ ಥರ ಆಗುತ್ತೆ. ನೆಕ್ಸ್ಟು ನೋಡೋಣ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಇಂಟು 100 ಡಿವೈಡೆಡ್ ಬೈ 100 ಪ್ಲಸ್ ಪಿ ಪ್ರಾಫಿಟ್ ಆಗುತ್ತಲ್ಲ. ಇಲ್ಲಿ ನಾವು ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬಂದಿದೆ ಅಂತ ಅಂದ್ಕೊಂಡು ಇಲ್ಲಿ ಎಷ್ಟು ಬಂದಿದೆ 357 ರುಪೀಸ್. 357 ರುಪೀಸ್ ಇಂಟು 100 ಅನ್ನು ಹಾಗೆ ಇಟ್ಕೊಳ್ಳೋಣ. 100 ಪ್ಲಸ್ ಎಷ್ಟಿದೆ ಇದು ಪ್ರಾಫಿಟ್ಟು ಅಂತಂದರೆ 19 ಇದೆ. 19 ಪ್ರಾಫಿಟ್ ತೊಗೊಂಡಾನೆ ಅಂದರೆ 109. 35700 ಇಂಟು 119 ಇದು ಎಷ್ಟಾಗುತ್ತೆ ಅಂದರೆ 119 7 ಇರೋದ್ರಿಂದ 300 ಆಗುತ್ತೆ. 300 ಕಾಸ್ಟಿಂಗ್ ಪ್ರೈಸ್ ಎಷ್ಟಾಗುತ್ತೆ. ಕಾಸ್ಟ್ ಪ್ರೈಸು 300 ಆಗುತ್ತೆ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಕಾಸ್ಟ್ ಪ್ರೈಸ್ ಕಂಡುಹಿಡಿಬೇಕಂದ್ರೆ ಫಸ್ಟು ನಾವು ಸೆಲ್ಲಿಂಗ್ ಪ್ರೈಸ್ ಕಂಡುಹಿಡಿಬೇಕು. ಲಿಂಕು ಮಾಡ್ಕೊಳ್ಳಿ. ಏನಂತಂದರೆ ಫಸ್ಟು ಡಿಸ್ಕೌಂಟ್ ಕೊಟ್ಟಿದಾಗ ಹಿಂಗೆ ಅಂದರೆ ಕಾಸ್ಟ್ ಪ್ರೈಸ್ ಬೇಕು ಅಂದರೆ ನಮಗೆ ಎರಡು ಇರಬೇಕು. ಏನಿರಬೇಕು, ಸೆಲ್ಲಿಂಗ್ ಪ್ರೈಸು ಇರಬೇಕು, ಪ್ರಾಫಿಟ್ಟು ಇರಬೇಕು. ಓಕೆ, ಅದೇ ನಮಗೆ ಸೆಲ್ಲಿಂಗ್ ಪ್ರೈಸ್ ಬೇಕು ಅಂದರೆ ಏನೇನು ಬೇಕು, ಮಾರ್ಕೆಟ್ ಪ್ರೈಸ್ ಬೇಕು, ಹಾಗೆಯೇ ಡಿಸ್ಕೌಂಟ್ ಬೇಕು. ಇದಿಷ್ಟು ಡಾಟಾ ಇದ್ದರೆ ನಾವು ಇವೆರಡು ಡಾಟಾ ಕಂಡುಹಿಡಿಬೋದು. ಓಕೆ, ಇದು ಗೊತ್ತಾಯ್ತಾ. ಕಾಸ್ಟ್ ಪ್ರೈಸ್ ಬೇಕು ಅಂತಂದರೆ ನಮಗೆ ಸೆಲ್ಲಿಂಗ್ ಪ್ರೈಸ್ ಬೇಕು ಮತ್ತು ಪ್ರಾಫಿಟ್ ಬೇಕು ಅಂತ ನೆನ್ಪಿಟ್ಕೊಳ್ಳಿ. ಫಸ್ಟ್ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಸೆಲ್ಲಿಂಗ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಬೇಕು.